ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮತ್ತು ಪತ್ರಿಕೆಯ ಎಲ್ಲ ವರದಿಗಾರರಿಗೂ ಮತ್ತು ಮಾಧ್ಯಮದವರಿಗೂ ನಾನು ಇವತ್ತು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕರವರ ವೇದಿಕೆ ವತಿಯಿಂದ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೆ. ಜೊತೆಗೆ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವೇದಿಕೆಯ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಈ ಒಂದು ಗೋಷ್ಠಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಏನು ಈ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಭಾಗದಲ್ಲಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕರವರು ಅತ್ಯಂತ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಅನಕ್ಷರಸ್ಥರು. ಜೊತೆಗೆ ಏನೋ ಒಂದು ಕ್ರಷರ್ ಜಲ್ಲಿ ಮಿಷಿನ್ ಇದರಲ್ಲಿ ಒಂದು ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ಕೊಂಡು ಅವರ ಕುಟುಂಬವನ್ನ ಪೋಷಣೆಯನ್ನ ಮಾಡಿಕೊಂಡು ಬಂದಿರತಕ್ಕಂಥ ದಿಸೆಯಲ್ಲಿ ಜೊತೆಗೆ ಅವ್ರಿಗೆ ಸುಮಾರು ವರ್ಷಗಳಿಂದ ಮಕ್ಕಳಿಲ್ಲದೆ ಇರ್ತಕ್ಕಂಥದ್ದೊಂದು ಕೊರಗನ್ನ ಅವರಲ್ಲಿ ಕಾಡ್ತಾ ಇತ್ತು. ಆದ್ರೆ ಅವರು ಧೃತಿಗೆಡಕ್ಕೆ ಹೋಗ್ಲಿಲ್ಲ. ಏನು ರಸ್ತೆಗಳ ಉದ್ದಕ್ಕೂ ಯಾವುದೇ ತಾಲೂಕಾಗಿರ್ಬೋದು, ಯಾವುದೇ ಹಳ್ಳಿ ಆಗಿರ್ಬೋದು, ಯಾವುದೇ ಗ್ರಾಮಗಳಲ್ಲಾಗಿರ್ಬೋದು, ಅವರು ತನ್ನದೇ ಆದಂಥ ಒಂದು ರೂಪುರೇಷೆಗಳನ್ನ ಮಾಡ್ಕೊಂಡಿದ್ರು. ಮಕ್ಕಳಿಲ್ಲದೆ ಏನಂತೆ, ಗಿಡಗಳೇ ನನ್ನ ಮಕ್ಕಳು, ಸಸಿಗಳೇ ನನ್ನ ಮಕ್ಕಳು, ಇವರೇ ನನ್ನ ಸರ್ವಸ್ವ, ಇವರೇ ನನ್ನ ಕುಟುಂಬ ಅಂತ ಒಂದು ಭಾವನಾತ್ಮಕವಾಗಿ ಗಿಡಗಳ ಜೊತೆಗೆ ಮರಗಳ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧಗಳನ್ನ ಬೆಳೆಸ್ಕೊಂಡು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನ ಗಳಿಸಿರ್ತಕ್ಕಂಥ ಏಕೈಕ ಮಹಿಳೆ ಅಂದ್ರೆ ಅದು ಸಾಲು ಮರದ ತಿಮ್ಮಕ್ಕ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಸ್ನೇಹಿತರೆ, ನೋಡಿ, ಗಿಡಗಳನ್ನ ಮತ್ತು ಏನು ಸಸಿಗಳನ್ನ ರಸ್ತೆಗಳ ಉದ್ದಕ್ಕೂ ನೆಟ್ಟು ಮತ್ತೆ ಆ ಪೋಷಣೆ ಮಾಡೋದಿದೆಯಲ್ಲ, ಮಕ್ಕಳನ್ನ ಯಾವ ರೀತಿ ನಾವು ಪೋಷಣೆ ಮಾಡ್ತೀವಿ ಆ ರೀತಿ ಅವರ ಗಿಡಗಳನ್ನ ಮತ್ತು ಸಸಿಗಳನ್ನ ಪೋಷಣೆಯನ್ನ ಮಾಡಿದ್ದಾರೆ. ಅವರಾಗಿರ್ಬೋದು, ಅವರ ಹಸ್ಬೆಂಡ್ ಆಗಿರ್ಬೋದು, ಅವರೆಲ್ಲರೂ ಸಹ ಕಾಳಜಿ, ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಏನು ಸುಮಾರು ಕಿಲೋಮೀಟರ್ಗಳಿಂದ ಬಿಂದಿಗೆಗಳಲ್ಲಿ ಕೊಡಗಳಲ್ಲಿ ನೀರುಗಳನ್ನು ಹೊತ್ಕೊಂಡು ಆ ಗಿಡಗಳಿಗೆ ನೀರು ಉಣಿಸಿ, ಆಮೇಲೆ ಅದನ್ನ ಏನು ಭದ್ರತೆ ರಕ್ಷಣೆ ಕೊಡೋದಿದೆಯಲ್ಲ, ಮುಳ್ತಂತಿ ಅಥವಾ ಒಂದು ಬೇಲಿಯನ್ನ ನಿರ್ಮಾಣ ಮಾಡೋದ್ರೊಂದಿಗೆ ಅತ್ಯಂತ ಬಹಳ ಪ್ರೀತಿಯಿಂದ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ನಾವು ಆ ರೀತಿ ಗಿಡ ಮರಗಳನ್ನ ಈ ರಾಜ್ಯದಲ್ಲಿ ಸಾಲು ಮರದ ತಿಮ್ಮಕ್ಕರವರು ಮಾಡಿದ್ದಾರೆ. ಅಂದ್ರೆ ಇದು ಅತ್ಯಂತ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಆದ್ರೆ ರಾಜ್ಯದಲ್ಲಿ ತಿಮ್ಮಕ್ಕರವರ ಬಗ್ಗೆ ಕೆಲವರು ಅವರ ವಿಚಾರಧಾರೆಗಳನ್ನ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ಯಾರು ಇದುವರೆಗೂ ಸೋಲೆತ್ತಿಲ್ಲ ರಾಜ್ಯದಲ್ಲಿ. ನೋಡಿ, ಇವತ್ತು ನಮ್ಮ ವೇದಿಕೆ ವತಿಯಿಂದ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿದ್ವಿ ನಾವು, ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವೇದಿಕೆ ಅಂತೇಳಿ ನಾವು ಇವತ್ತು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಆದ್ರೆ ಅವರ ಕಾಳಜಿ ಇದೆಯಲ್ಲ, ಸಾಮಾಜಿಕ ಕಾಳಜಿ ಕಳಕಳಿ ಇದೆಯಲ್ಲ, ಅದನ್ನೆಲ್ಲ ನಾವೆಲ್ಲರೂ ಮೈಗೂಡಿಸ್ಕೋಬೇಕಾಗ್ತದೆ.
ಇವತ್ತಿನ ಪೀಳಿಗೆಗೆ ಅದನ್ನೆಲ್ಲ ನಾವು ವಿವರವಾಗಿ ಇಂದಿನ ಪೀಳಿಗೆಗೆ ನಾವು ಪ್ರಸ್ತುತಪಡಿಸೋದಿದೆಯಲ್ಲ, ಅದು ಭಾರಿ ಗಂಭೀರತೆಯನ್ನು ಕಾಪಾಡ್ತದೆ. ಯಾಕಂದ್ರೆ ಈಗಿನ ಜನರೇಷನ್ ಅವ್ರಿಗೆ ಯಾರಂದ್ರೆ ಗೊತ್ತಿಲ್ಲ, ತಿಮ್ಮಕ್ಕವ್ರು ಅಂದ್ರೆ ಯಾರಂದ್ರೆ ಗೊತ್ತಿಲ್ಲ ಅವ್ರಿಗೆ. ಅನೇಕ ಮಹನೀಯರ ಹೆಸರುಗಳು ಮಹನೀಯರ ಹೆಸರುಗಳು ಹೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರ ವಿಚಾರಧಾರೆಗಳಿಗೆ ಗೊತ್ತಿಲ್ಲ ಅನೇಕರಿಗೆ. ಇಂಥ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ನಾವು, ಅವರ ಮೌಲ್ಯಗಳನ್ನು, ಅವರ ಬದ್ಧತೆ ಇದೆಯಲ್ಲ, ಅದನ್ನು ನಾವು ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಪ್ರಚುರಪಡಿಸೋದಿದೆಯಲ್ಲ, ಇದು ಭಾರಿ ಗಂಭೀರತೆಯನ್ನು ಕೊಡ್ತಕ್ಕಂಥ ವಿಚಾರ ಸ್ನೇಹಿತರೆ. ಹಾಗಾಗಿ ನಾವು ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಸಾಲು ಮರದ ತಿಮ್ಮಕ್ಕರವರ ಹೆಸರಿನಲ್ಲಿ ಒಂದು ನೋಂದಣಿಯನ್ನು ಮಾಡಿಸಿದ್ದೀವಿ. ಈ ನೋಂದಣಿ ಮಾಡಿಸಿ ಕೇವಲ ಒಂದು 3 ತಿಂಗಳಾಗಿರ್ಬೇಕನ್ನಿಸ್ತದೆ. ಈ 3 ತಿಂಗಳ ಅವಧಿಯ ಒಳಗಾಗಿ ನಾವು ಏನೇನೋ ಕೆಲಸಗಳನ್ನು ಮಾಡಿದ್ದೀವಿ ಅಂತ ತಮ್ಮ ಮುಂದೆ ನಾವು ಹೇಳಲಿಕ್ಕೆ ಬಯಸ್ತೀನಿ. ಅದನ್ನು ಮೊಟ್ಟ ಮೊದಲನೇದಾಗಿ ನಮ್ಮ ಯಲಹಂಕ ಉಪನಗರದಲ್ಲಿ ಸುಮಾರು ಸಾಲು ರಸ್ತೆಗಳ ಉದ್ದಕ್ಕೂ ಸಾಲು ಮರಗಳ ಬೆಳೆಸಿದ್ದಾರೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಯಾಕೆ ಈ ರಸ್ತೆಗೆ ಮತ್ತು ಈ ಸರ್ಕಲ್, ಈ ವೃತ್ತಕ್ಕೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರು ಯಾಕೆ ನಾವು ನಾಮಕರಣ ಮಾಡಿಸಬಾರ್ದು ಸರ್ಕಾರದ ವತಿಯಿಂದ ಅಂತಂತೇಳಿ ನಾವು ಸರ್ಕಾರ ಜೊತೆಗೆ ಒಂದು ಮನವಿಗಳನ್ನು ಕೊಡ್ತಾ ಒಂದು ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಅಧಿಕೃತವಾಗಿ ಘೋಷಣೆ ಆಗ್ತದೆ. ಸಾಲು ಮರದ ತಿಮ್ಮಕ್ಕ ವೃತ್ತ ಅಂತ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಈಗ ಹತ್ರದಲ್ಲೇ ಇದೆ. ಅದು ಸರ್ಕಾರದ ಜೊತೆ ಅದು ಏನು ಅಡಿಷನಲ್ ಚೀಫ್ ಸೆಕ್ರೆಟರಿ ತುಷಾರ್ ಗಿರಿನಾಥ್ ಮತ್ತು ನಮ್ಮ GBA ಚೀಫ್ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಮಹೇಶ್ವರ್ ಅವರ ಜೊತೆಗೆ ನಾವು ಇದನ್ನೆಲ್ಲ ಪತ್ರವ್ಯವಹಾರಗಳನ್ನು ಮಾಡಿಕೊಂಡು ಒಂದು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಅಧಿಕೃತವಾಗಿ ಘೋಷಣೆ ಆಗ್ತದಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಜೊತೆಗೆ ಸಾಲು ಮರದ ತಿಮ್ಮಕ್ಕರವರ ಜನ್ಮದಿನಾಚರಣೆ ಇದೆ ಜೂನ್ 30ನೇ ತಾರೀಕು, ಮಂಗಳವಾರ ಅವ್ರದ್ದು ಹುಟ್ಟುದಪ್ಪ. ಹಾಗಾಗಿ ಇದುವರೆಗೂ ನಮ್ಮ ನಾಲೆಡ್ಜ್ಗಂತೂ ಇಲ್ಲ, ಅವರು ಹುಟ್ಟುದಪ್ಪ ಯಾರು ಮಾಡಿದಾರೋ ಬಿಟ್ಟಿದಾರೋ ಅಂತ ನಮ್ಮ ನಾಲೆಡ್ಜ್ಗಂತೂ ಇಲ್ಲ. ಆದರೆ ನಮ್ಮ ವೃಕ್ಷ ಮತ್ತೆ ಸಾಲು ಮರದ ವೇದಿಕೆ ವತಿಯಿಂದ ನಾವು ಈ ಬಾರಿ ಅದ್ಧೂರಿಯಾಗಿ ಈ ಅವರ ಜನ್ಮದಿನಾಚರಣೆಯನ್ನು 114ನೇ ಜನ್ಮದಿನೋತ್ಸವ ಸಮಾರಂಭವನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಯಲಹಂಕದಲ್ಲಿ. ಅದು ನಮ್ಮ ಯಲಹಂಕ ಉಪನಗರದ ಡೈರಿ ವೃತ್ತದಿಂದ, ಡೈರಿ ಸರ್ಕಲ್ನಿಂದ ಬೆಳ್ಳಿ ರಥದಲ್ಲಿ ಅವರ ಭಾವಚಿತ್ರವನ್ನು ಇರಿಸಿ ವಿವಿಧ ಕಲಾ ತಂಡಗಳು, ಏನು ಡೊಳ್ಳು ಕುಣಿತ ಆಗಿರ್ಬೋದು, ಚಂಡೆ ವಾದ್ಯ ಇರ್ಬೋದು, ಪೂಜಾ ಕುಣಿತ ಆಗಿರ್ಬೋದು, ಮತ್ತು ಅನೇಕ ವಿವಿಧ ಬಗೆಯ ತಮಟೆ ವಾದ್ಯಗಳೊಂದಿಗೆ ನಾವು ಬೃಹತ್ ಮಟ್ಟದಲ್ಲಿ, ಇದು ರಾಜ್ಯ ಮಟ್ಟದಲ್ಲಿ ನಾವು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲಿಂದ ಮೆರವಣಿಗೆ ಮೂಲಕ ಬಂದು ನಮ್ಮ ಏನು ಯಲಹಂಕ ಉಪನಗರದ ನ್ಯೂಟೌನ್ ಕ್ಲಬ್ ಮುಂಭಾಗದಲ್ಲಿ ಬೃಹತ್ ಮಟ್ಟದಲ್ಲಿ ಒಂದು ಸ್ಟೇಜನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಸ್ಟೇಜನ್ನು ನಿರ್ಮಾಣ ಮಾಡಿಸಿ ವೇದಿಕೆ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ಪ್ರಾರಂಭ ಆಗ್ತದೆ. ಅದರ ಹಿಂದೆ ಏನು 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಮೆರವಣಿಗೆ ಕಾರ್ಯಕ್ರಮವನ್ನು ಆಗ್ತದೆ. ಜೊತೆಗೆ ನಮ್ಮ ವೇದಿಕೆ ಕಾರ್ಯಕ್ರಮವನ್ನು ಈ ರಾಜ್ಯದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಮತ್ತು ನಮ್ಮ ಏನು ವೇದಿಕೆಯ ನಾಮಫಲಕವನ್ನು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ SR ವಿಶ್ವನಾಥ್ರವರು ಅನಾವರಣಗೊಳಿಸಲಿದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ K ಸುಧಾಕರ್ ಅವರು ಬರ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾದ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ರವರು ಸಹ ಬರ್ತಾ ಇದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ವಿಚಾರವಾದಿಗಳು, ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ KS ಭಗವಾನ್ ರವರು ಮೈಸೂರಿಂದ ಅವರು ಆಗಮಿಸಲಿದ್ದಾರೆ. ಜೊತೆಗೆ ನಮ್ಮ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂಥ PS ಕಾಂತರಾಜರವರು ಸಹ ಆಗಮಿಸಲಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರು ಈಸ್ಟ್ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದಂಥ ಮಿಥುನ್ ಕುಮಾರ್ ಅವರು ಸಹ ಆಗಮಿಸಲಿದ್ದಾರೆ. ಇನ್ನು ಅನೇಕ ನಮ್ಮ ಮುಖ್ಯ ಗಣ್ಯರುಗಳೆಲ್ಲ ಆಗಮಿಸಿ ಸಮಾರಂಭ ಬಹಳ ದೊಡ್ಡ ಮಟ್ಟದಲ್ಲಿ
ರಾಜ್ಯ ಮಟ್ಟದಲ್ಲಿ ಇದು ನಾವು ಮೊಟ್ಟ ಮೊದಲನೇದಾಗಿ ಮಾಡ್ತಾ ಇರೋದ್ರಿಂದ ತಾವುಗಳು ತಮ್ಮ ಪತ್ರಿಕೆ ವರದಿಗಾರರು ಮತ್ತು ಛಾಯಾಗ್ರಾಹಕರು ಎಲ್ಲರನ್ನೂ ಅವತ್ತು ಕಳಿಸ್ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅವತ್ತು ಬೆಳಗ್ಗೆ 10 ಗಂಟೆಗೆ ಏನು 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಮ್ಮ ಹೆಸರುಘಟ್ಟ ಹೋಬಳಿಯ ಅದ್ಗಾನಹಳ್ಳಿಯಲ್ಲಿ ಮತ್ತೆ ಯಲಹಂಕ GBA ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ LBS ನಗರದ ಒಂದು ಸರ್ಕಾರಿ ಜಾಗದಲ್ಲಿ ಗಿಡಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಬೆಳಗ್ಗೆ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಸಾಲುಮರದ ತಿಮ್ಮಕ್ಕರ್ ಅವರ ಹೆಸರನ್ನ ರಾಜ್ಯಾದ್ಯಂತ ನಾವು ಪಸರಿಸಬೇಕಂತೇಳಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಎಲ್ಲರೂ ಬದ್ಧತೆಯಿಂದ ನಾವು ಈ ವೇದಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ನಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ನಿಮ್ಮ ದಯಮಾಡಿ ಪತ್ರಿಕೆಗಳಲ್ಲಿ ಈ ನೋಂದಣಿ ಈಗ ಆಲ್ರೆಡಿ 250 ಜನ ನೋಂದಣಿ ಮೆಂಬರ್ ಆಗಿದ್ದಾರೆ. ಇನ್ನೂ ಮೆಂಬರ್ ಆಗ್ಲಿಕ್ಕೆ ಅದೊಂದು ದಯಮಾಡಿ ಅದೊಂದು ಸುದ್ದಿ ಮಾಡಿ ಸರ್.